ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಪಾಪುಗೆ ಸಂಬಂಧಪಟ್ಟಿರೋ ವಸ್ತುಗಳು ನಾನು ತೊಗೊಂಡಿರೋದು, ಬಟ್ ಆಮೇಲೆ ಅಷ್ಟೊಂದು ಯೂಸ್ ಆಗಿಲ್ಲ, ತೊಗೊಬಾರ್ದಿತ್ತು ಅಂತ ಅನ್ನೋ ವಸ್ತುಗಳು ಯಾವ್ದ್ಯಾವುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಥವಾ ಸಿಂಪಲಾಗಿ ಹೇಳಬೇಕು ಅಂದರೆ ಥಿಂಗ್ಸ್ ವಿಚ್ ಐ ರಿಗ್ರೆಟ್ ಬೈಯಿಂಗ್. ಸೊ ಆ ವಸ್ತುಗಳು ಯಾವ್ದ್ಯಾವುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಎಂಡ್ವರೆಗೂ ವಿಡಿಯೋನ ನೋಡಿ. ಸೊ ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಿ. ನಾನು ಮಾಡಿ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ನಾನು ಈ ವಿಡಿಯೋ ಮಾಡ್ತಿರೋ ಇಂಟೆನ್ಷನ್ ಏನು ಅಂದರೆ, ಸೊ ನಾನು ಹೆಂಗೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ವೇಸ್ಟ್ ಮಾಡಿಕೊಂಡ್ರೆ, ಅದೇ ಥರ ನೀವು ಇನ್ವೆಸ್ಟ್ ಮಾಡಿ ವೇಸ್ಟ್ ಮಾಡ್ಕೋಬೋದು. ಅಥವಾ ತೊಗೊಳೋಕ್ಕಿಂತ ಮುಂಚೆ ಒಂದಷ್ಟು ಬೇಕಾ ಬ್ಯಾಡೋ ಅನ್ನೋ ಡಿಸಿಷನ್ ತೊಗೊಳ್ಳೋವಾಗ ಸೊ ಇದು ಹೆಲ್ಪ್ ಆಗ್ಬೋದು ನಿಮಗೆ ಅಂತ ಅನ್ನೋ ಇಂಟೆನ್ಷನಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಮಕ್ಕಳಿಗೆ ಅಂತ ಬಂದಾಗ ನಮ್ಗೆ ಯಾವಾಗಲೂ ಅನ್ಸೋದು ಓಕೆ ಇದು ತೊಗೋಬೇಕು, ಅದು ತೊಗೋಬೇಕು. ಸೊ ಆವಾಗ ಏನು ಮಾಡ್ತೀವಿ, ನಾವೆಲ್ಲದನ್ನು ತೊಗೊಳಕ್ಕೆ ಹೋಗಿ ಇದು ತೊಗೊಬಾರ್ದಿತ್ತು ಅಂತ ಅನ್ಸೋದು ಜಾಸ್ತಿ. ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನೊಂದಷ್ಟು ವಸ್ತುಗಳನ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಬೇಕಾಗಿತ್ತ ಅದು ಅಂತ ನಿಜವಾಗ್ಲೂ ಹೇಳೋಕ್ಕೆ ಹೋದರೆ, ಸೊ ಆ ಥರ ವಸ್ತುಗಳನ್ನ ಒಂದಷ್ಟು ಲೀಸ್ಟ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ನಾನು ಪ್ರೆಗ್ನೆನ್ಸಿಯಲ್ಲಿ, ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ತೊಗೊಂಡಿದ್ದೆ ಸಿ ಹೇಳೋಕ್ಕೆ ಕಷ್ಟ ಗುರು ಅದನ್ನ. ಓಕೆ, ಸಿ ಶೇಪ್ ಪಿಲ್ಲೋ. ಸೊ ಅದನ್ನು ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡಿದ್ದು. ಸೊ ಹೆಂಗಿರುತ್ತೆ ಅಂತ ನಾನು ಇಮೇಜ್ನ ಇಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ಕ್ರೀನಲ್ಲಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಇವಾಗ ಏನಕ್ಕದ ನಾನು ತೊಗೊಂಡಿದ್ದು ಅಂದರೆ, ತೊಗೊಳ್ಳೋವಾಗ ಏನು ಇಂಟೆನ್ಷನ್ ಇದ್ದಿದ್ದು ಅಂದರೆ, ಇವಾಗ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ಮುಂದೆ ಬಂದಿರುತ್ತಲ್ವ, ಸೊ ಮಲ್ಕೊಳ್ಳೋವಾಗ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಸೊ ಆವಾಗ ಯೂಶ್ವಲಿ ಏನು ಮಾಡ್ತಾರೆ ಎಲ್ಲರೂ ಅಂದರೆ, ಕಾಲು ಮಧ್ಯೆ ಒಂದು ದಿಂಬಿಟ್ಕೊಂಡು ಮಲ್ಕೊತಾರೆ. ಸೊ ಅವಾಗ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಮಲ್ಕೊಳ್ಳೋಕ್ಕೆ ಅಂತ. ಬಟ್ ಅದಕ್ಕೆ ಅಂತಲೇ ಡಿಸೈನ್ ಮಾಡಿರೋದು ಇದು ಸಿ ಶೇಪ್ ಪಿಲ್ಲೋ. ಸೊ ಏನಾಗುತ್ತೆ, ಕಂಫರ್ಟಬಲ್ ಮಲ್ಕೊಳ್ಳೋಕ್ಕೆ ಡಿಫ್ರೆಂಟ್ ಪೊಸಿಷನಲ್ಲಿ. ಸೊ ಹೆಲ್ಪ್ ಆಗುತ್ತೆ ಬ್ಯಾಕ್ ಪೇನಿಲ್ಲದೆ ಸ್ವಲ್ಪ ಕಂಫರ್ಟಬಲಾಗಿ ಮಲ್ಕೋಬೋದು ಅಂತ ಪಿಲ್ಲೋ ಯೂಸ್ ಮಾಡಿ. ಸೊ ಅದು ಹೆಂಗಿರುತ್ತೆ ಅಂತ ಅದನ್ನು ಒಂದು ಇಮೇಜಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ಮಲ್ಟಿಪರ್ಪಸ್ ಬೇಸಿಕಲಿ. ಸೊ ಬೇರೆ ಬೇರೆ ಯೂಸು, ಲೈಕ್ ಪಾಪು ಆದಮೇಲೆ ಫೀಡ್ ಮಾಡೋಕ್ಕೂ ಸೇಮ್ ಪಿಲ್ಲೋನ ಯೂಸ್ ಮಾಡ್ಬೋದು. ಸೊ ಈ ಥರ ಮಲ್ಟಿಪರ್ಪಸ್ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಅವರು. ಸೊ ಅದ್ರ ಬೇಸ್ಡ್ ಮೇಲೆ ನಾನು ಅಂದ್ಕೊಂಡೆ ಓಕೆ ಲೆಟ್ಸ್ ಬೈ ದಿಸ್ ಅಂತ ಅಂದ್ಬಿಟ್ಟು, ಯೂಸ್ ಆಗುತ್ತೆ ಅಂತ ಫುಲ್ ಜೋಶಲ್ಲಿ ಇದ್ದನಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಓಕೆ ತಗೊಳ್ಳೋಣ ಇದ್ದ ಅಂದ್ಬಿಟ್ಟು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದೆ. ಐ ಥಿಂಕ್ ಅದು 2,000-3,000 ಅನಿಸುತ್ತೆ. ನನಗೆ ಎಕ್ಸಾಕ್ಟಾಗಿ ಪ್ರೈಸ್ ನಿಜ ನೆನಪಿಲ್ಲ, ಬಟ್ ಅಷ್ಟೆಲ್ಲ ಅನಿಸುತ್ತೆ. 2,000-3,000 ಇರ್ಬೋದು, ಇತ್ತು ಅನಿಸುತ್ತೆ ಪ್ರೈಸ್ ಅದ್ರದ್ದು. ಸೊ ಅವಾಗ ತೊಗೊಂಡೆ, ಬಟ್ ನಾವು ಒಂದಿನೂ ಯೂಸ್ ಮಾಡೋಕ್ಕಾಗಿಲ್ಲ ಅದು. ಸೊ ಬೇಸಿಕ್ಕಾಗಿ ಅದು ತೊಗೊಂಡಿದ್ದೆ. ಸೊ ಮಲ್ಕೊಳ್ಳೋವಾಗ ಕಂಫರ್ಟಬಲಾಗಿ ಮಲ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಅದನ್ನ ಇಟ್ಕೊಂಡು ಮಲ್ಕೊಂಡಾಗಲೇ ನನಗಿನ್ನ ಡಿಸ್ಕಂಫರ್ಟ್ ಅನ್ಸೋದು. ಸೊ ನಾರ್ಮಲಾಗಿ ಮಲ್ಕೊಳ್ಳೋದ್ಕಿಂತ. ಸೊ ಅಲ್ಲಿ ಯೂಸ್ ಆಗಿಲ್ಲ ಅದು. ಸೊ ಅದಾದಮೇಲೆ ಅಂದ್ಕೊಂಡೆ ಓಕೆ ಫೀಡಿಂಗ್ ಆದರೆ ಹೆಲ್ಪ್ ಆಗ್ಬೋದೇನೋ ಅಂತ. ತುಂಬ ಹೆವಿ ಇದ್ದಿದ್ದರಿಂದ ಅದ್ರಲ್ಲಿ ಫೀಡ್ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಸೊ ಅದು ಆಗಿಲ್ಲ. ಸೊ ನನಗನ್ಸುತ್ತೆ ಇಫ್ ಯು ಆರ್ ನೀವೇನಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ಸೊ ತೊಗೊಳಕ್ಕೆ ಹೋಗ್ಬೇಡಿದ್ದ. ಸೊ ಇಟ್ಸ್ ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ನನಗನ್ಸುತ್ತೆ. ನಾನಿಲ್ಲಿ ಪ್ರೈಸ್ ವೈಸು ಆರ್ಡರ್ ಮಾಡಬೇಕು ಆ ಥರ ಏನು ಲೀಸ್ಟ್ನ ಮಾಡಿಲ್ಲ. ಸೊ ನನಗೆ ಯಾವ್ದು ನೆನಪಾಗುತ್ತೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಒಂದು ಬಂದು ಸ್ಲೀಪಿಂಗ್ ಬ್ಯಾಗು. ಸೊ ಸ್ಲೀಪಿಂಗ್ ಬ್ಯಾಗ್ ಯಾವ ಥರ ಸ್ಲೀಪಿಂಗ್ ಬ್ಯಾಗ್ ನಾನು ಹೇಳ್ತೀನಿ ಅಂದರೆ, ಬೇರೆ ಬೇರೆ ಥರ ಬರುತ್ತೆ ಸ್ಲೀಪಿಂಗ್ ಬ್ಯಾಗ್ಸಲ್ಲಿ. ಸೊ ನಾನು ಹೇಳ್ತಾ ಇರೋದು ಯಾವುದು ಅಂತ ಇಲ್ಲೊಂದು ಇಮೇಜ್ ಆ್ಯಡ್ ಮಾಡ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇದು ನಾನು ಆ್ಯಕ್ಚುಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ಒಂದೇನೋ ತೊಗೊಂಡಿದ್ದೆ. ಸೊ ಈ ಸಲ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಒಂದು 3-4 ತೊಗೊಂಡಿದ್ದೆ. ಸಿಂಗಲ್ ಪೀಸ್ಗೆ 1,000, 1,500, 1,200 ಆ ಥರ ಬರುತ್ತದೆ ಪ್ರೈಸು. ಸೊ ಅದರದ್ದು ಒಂದು 3-4 ತೊಗೊಂಡಿದ್ದೆ. ನಾನೇನು ಅಂದ್ಕೊಂಡೆ, ಪಾಪುಗೆ ರ್ಯಾಪ್ ಮಲ್ಕೊಳ್ಳೋವಾಗ ಬೇರೆ ಬೇರೆ ಥರ ಸ್ವಲ್ಪ ಬೆಚ್ಚಗಿಡಕ್ಕೆ ಬೇರೆ ಬೇರೆ ಥರ ಮಲಗಿಸ್ಬೋದು. ಅಂದರೆ ಸ್ವಾಡಲ್ ಮಾಡಿ ಮಲಗಿಸ್ಬೋದು, ಅಥವಾ ರ್ಯಾಪ್ ಮಾಡಿ ಮಸ್ಲಿನ್ ಕಾಟಲ್ಲಿ ಪಾಪುನ ರ್ಯಾಪ್ ಮಾಡಿ ಮಲಗಿಸ್ಬೋದು. ಸೊ ಅವಾಗ ಸ್ವಲ್ಪ ಕಾಸಿಯಾಗಿರುತ್ತೆ ಅಥವಾ ಸ್ವಲ್ಪ ಬೆಚ್ಚಗಿರುತ್ತೆ, ಮಲ್ಕೊಳ್ಳುತ್ತೆ ನೀಟಾಗಿ. ಸೊ ಅದ್ರ ಬದಲು ಇನ್ನೊಂದೇನು ಅಂದರೆ, ಇದು ಈಗ ರ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ, ಪಾಪುಗೆ ಬಟ್ಟೆ ಬಿಚ್ಕೋತಾ ಇರುತ್ತೆ ಅವಾಗ. ಸೊ ಅದ್ರ ಬದಲು ಏನು ಮಾಡ್ಬೋದು, ಈ ಥರ ಸ್ಲೀಪಿಂಗ್ ಬ್ಯಾಗ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದ್ಸಲ ಜಿಪ್ ಹಾಕ್ಬಿಟ್ಟು ಬಟ್ಟೆ ಮೇಲೆ ಇದನ್ನ ಹಾಕಿ ಜಿಪ್ ಹಾಕ್ಬಿಟ್ರೆ ಮುಗೀತು. ಸೊ ಅದು ಕೈ ಹೆಂಗಾಳಾಡ್ಸಿದ್ರು, ಕಾಲು ಹೆಂಗಾಳಾಡ್ಸಿದ್ರು ಬಟ್ಟೆ ಈಚೆಗೆ ಹೋಗಲ್ಲ, ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ, ಸ್ವಲ್ಪ ಬೆಚ್ಚಗೂ ಇರುತ್ತೆ ಅನ್ನೋ ಇಂಟೆನ್ಷನಿಂದ ನಾನು ಆರ್ಡ್ರ್ ಮಾಡಿದ್ದು. ಬಟ್ ಇವಳು ಸೆಕೆಂಡ್ ಪಾಪು ಅವಳು ಹಾಕ್ಸ್ಕೊಳ್ಳೋದೇ ಇಲ್ಲ ಅದನ್ನು. ಸೊ ಅದು ಹಾಕಿದ್ರೇ ಒಂಥರ ಇರಿಟೇಟ್ ಮಾಡ್ಕೊತಾಳೆ, ನಂಗೆ ಗೊತ್ತಿಲ್ಲ.
ಸೊ ನನಗೆ ಅಷ್ಟೊಂದು ಯೂಸ್ ಆಗಿಲ್ಲ ಅನ್ನಿಸ್ತು. ಸೊ ನೀವೇನಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ತೊಗೊಳಕ್ಕೆ ಹೋಗಬೇಡಿ. ಸೊ ಏನು ಆ 1,000 ಏನಿದೆ ಸೊ ಅದು ವೇಸ್ಟ್ ಆಫ್ ಮನಿ. ಸೊ ನೀವೇನಾದರೂ ಅದರ ಪಾಪ ಬೆಚ್ಚಗಿಡಬೇಕು ಅಂತ ಅನ್ಕೊತಿದ್ರೆ ರ್ಯಾಪ್ನೇ ಮಾಡಿ. ಸೊ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಮಲ್ಕೊತಾರೆ. ಸೊ ನೀವು ಫಾರ್ ಎಕ್ಸಾಂಪಲ್ ಪಾಪು ಎದ್ದಿದೆ, ಕೈ ಎಳ್ಳಾಡ್ಸ್ತಿದೆ ಇದ್ದರೆ ಕೈನ ಬಿಟ್ಟು ಬರೀ ಬಾಡಿಗಷ್ಟೇ ರ್ಯಾಪ್ ಮಾಡ್ಕೋಬೋದು. ಅದು ಚಿಕ್ಕ ಪಾಪು ಇದೆ ಫುಲ್ ಮಲ್ಕೊತಿದೆ ಅಂದರೆ ಸೊ ಫುಲ್ ಬಾಡಿಗೆ ರ್ಯಾಪ್ ಮಾಡಿ ಮಲಗಿಸ್ಬೋದು. ಸೊ ಅದು ಆ ಮಸ್ಲಿನ್ ಕ್ಲಾತ್ ಒಂದು ರ್ಯಾಪ್ ಕ್ಲಾಸ್ ಒಂದು 3-4 ತೊಗೊಂಡ್ರೆ ಸೊ ಅದೇ ಯೂಸ್ ಆಗುತ್ತೆ. ಸೊ ಅದು ಬಿಟ್ಟು ಈ ಸ್ಲೀಪಿಂಗ್ ಬ್ಯಾಗ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬಂದು ಕ್ಯಾಪ್ಸು, ಬುಟೀಸು, ಮಿಟನ್ಸ್ ಅಂತೆಲ್ಲ ಬರುತ್ತಲ್ಲ ಸೆಟ್ಟು, ಕೈಗೆ ಹಾಕೋಕ್ಕೆ, ಕಾಲ್ಗೆ ಹಾಕೋಕ್ಕೆ ಮತ್ತು ಕ್ಯಾಪು. ಸೊ ಇದು ನನಗೆ ಅಷ್ಟೊಂದು ಯೂಸ್ ಆಗಿದೆ ಅಂತ ಅನಿಸಿಲ್ಲ. ಸೊ ಅಟ್ಲೀಸ್ಟ್ ಕ್ಯಾಪ್ ಸಮ್ವಾಟ್ ನಾವು ಯೂಸ್ ಮಾಡ್ಬೋದು. ಬಟ್ ಈ ಮಿಟನ್ಸು ಮತ್ತು ಬೂಟೀಸ್ ಇದೆಯಲ್ಲ ಅದಂತೂ ಯೂಸೇ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ ಕೈಗೆ ಹಾಕೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲು ಹಾಕೋಕ್ಕಾಗಲ್ಲ ಅಂತ ಅಂದರೆ ಲೂಸ್ ಯಾವಾಗ್ಲೂ. ಸೊ ಅದು ಕರೆಕ್ಟಾಗಿ ಎಲಾಸ್ಟಿಕ್ ಇರೋ ಅಂಥದ್ದು ನನಗೆ ಎಲ್ಲೂ ಸಿಕ್ಕಿಲ್ಲ. ತುಂಬ ಹುಡುಕಿ ತುಂಬ ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಆರ್ಡರ್ ಮಾಡಿಟ್ಟಿದೆ. ಬಟ್ ಅದು ಬಿಚ್ಕೊತಾ ಇರುತ್ತೆ, 2 ನಿಮಿಷನೂ ಕೈಯಲ್ಲಿ ಕೂತ್ಕೊಳ್ಳಲ್ಲ ಒಂದು. ಇನ್ನೊಂದು ಕೈಯಲ್ಲೂ ಅಷ್ಟೇ ಕಾಲಲ್ಲೂ ಅಷ್ಟೇ, ಪಾಪ ಕೈ ಆಡಿಸ್ದಾಗ ಬಿದೋಗ್ತಾನೆ ಇರುತ್ತೆ ಅದು. ಸೊ ನನಗೇನೋ ಅಷ್ಟೊಂದು ಯೂಸ್ ಆಗ್ತಿದೆ ಅದು ಅಂತ ಅನಿಸಿಲ್ಲ. ಬಿಕಾಸ್ ಅದು ಹಾಕೋ ಇಂಟೆನ್ಷನ್ನೇ ಪಾಪಗೆ ಕೈ ಮತ್ತು ಕಾಲು ಯಾವಾಗಲೂ ಬೆಚ್ಚಗಿಟ್ಕೋಬೇಕು. ಸೊ ಆ ಇಂಟೆನ್ಷನಿಂದ ನಾನು ತೊಗೊಂಡಿದ್ದು. ಬಟ್ ನನಗೇನು ಅದು ಯೂಸೇ ಆಗಿಲ್ಲ, ಯಾಕಂದರೆ ಅದು ಯಾವಾಗಲೂ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಸೊ ಎಲ್ಲ ಬ್ರ್ಯಾಂಡು ಟ್ರೈ ಮಾಡಿದ್ದೀನಿ, ಬೇರೆ ಬೇರೆ ಥರ ಡಿಸೈನು ಟ್ರೈ ಮಾಡಿದ್ದೀನಿ. ಬಟ್ ನನಗೆ ಯಾವುದೂ ಅಷ್ಟೊಂದು ಸೂಟಬಲ್ ಅನಿಸಿಲ್ಲ. ಐ ಡೋಂಟ್ ನೋ ದ ರೀಸನ್ ಯಾಕೆ ಅಂತ. ಬಟ್ ಅದ್ರ ಬದಲು ನಾನು ಏನು ಮಾಡಿದ್ದು ಅಂದರೆ ಸೊ ಒನ್ಸೀಸ್ ಅಂತ ಬರುತ್ತೆ. ಸೊ ಅದು ಹೆಂಗಿರುತ್ತೆ ಅಂತ ಇಮೇಜ್ ಆ್ಯಡ್ ಮಾಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಆ ಒನ್ಸೀಸ್ನ ನಾನು ಯೂಸ್ ಮಾಡೋದು ನಮ್ಮ ಪಾಪುಗೆ. ಸೊ ಕೈಗೂ ಕ್ಲೋಸ್ ಆಗೋ ಥರ ಕೈನೂ ಕ್ಲೋಸ್ ಮಾಡ್ಬೋದು, ಕಾಲೂ ಕವರ್ ಆಗೋ ಥರ ಬಂದಿರುತ್ತೆ. ಆ ಥರದ್ದು ಒನ್ಸೀಸ್ ಯೂಸ್ ಮಾಡಿದ್ರೆ ಸಾಕು. ಸೊ ಆ ಥರದ್ದು ಮಲಗಿಸುವಾಗ ಆ ಥರ ಒನ್ಸೀಸ್ ಹಾಕಿ ಮಲಗಿಸಿ ಪಾಪುಗೆ. ಸೊ ಅದೇ ಬೆಚ್ಚಗಿರುತ್ತೆ, ಫುಲ್ ಬಾಡಿ ಬೆಚ್ಚಗಿರೋ ಥರ ಹೆಲ್ಪ್ ಮಾಡುತ್ತೆ. ಸೊ ಬೇಕಾದರೆ ಕ್ಯಾಪ್ ಆವಾಗ ಯೂಸ್ ಮಾಡ್ಬೋದು. ಬಟ್ ನನ್ನ ಪಾಪುಗೆ ಏನು ಅಂದರೆ ಕೂದಲು ಚೆನ್ನಾಗಿದೆ ತುಂಬ. ಸೊ ಅದೇ ಸ್ವಲ್ಪ ಚೆನ್ನಾಗಿ ತಲೆ ಅಷ್ಟೊಂದು ಶೀತ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ, ಕೂದಲು ಪ್ರೊಟೆಕ್ಟ್ ಮಾಡುತ್ತೆ ಬೇಸಿಕಲಿ. ಸೊ ಅದ್ರ ಮೇಲೆ ನಾವಿನ್ನು ಕ್ಯಾಪ್ ಹಾಕಿದ್ರೆ ಇನ್ನೂ ಶಾಖೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಕ್ಯಾಪು ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಬಿಕಾಸ್ ಸೀಸನ್ನು ಆ ಥರ ಇದೆ ನಮ್ಮದು, ಅಷ್ಟೊಂದು ಏನು ಇನ್ನು ಚಳಿ ಅಥವಾ ವಿಂಟರ್ ಸೀಸನ್ ಅಲ್ಲ ಇದು. ಸೊ ಅದರಿಂದ ಕ್ಯಾಪು ಅಷ್ಟೊಂದು ಅವಶ್ಯಕತೆ ಇಲ್ಲ. ಸೊ ನೀವು ನೋಡ್ಕೊಳ್ಳಿ ಸೀಸನ್, ಅಫ್ಕೋರ್ಸ್ ಬಟ್ಟೆ ಅಂದಮೇಲೆ ಸೀಸನ್ ನೋಡಿಕೊಂಡೇ ನಾವು ತೊಗೋಬೇಕು. ಬಟ್ ನೀವು ತೊಗೊತೀನಿ ಅಂದ್ರೂ ನಾನು ಕೇಳೋದಾದರೆ ಮಿಟನ್ಸು ಬೂಟೀಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ತೊಗೊಳಕ್ಕೆ ಹೋಗಬೇಡಿ. ಸೊ ಅದ್ರ ಬದಲು ಈ ಥರ ಒನ್ಸೀಸ್ ಬಾಡಿ ಫುಲ್ ಕವರ್ ಆಗೋವಂಥದ್ದು ಒನ್ಸೀಸ್ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಅದನ್ನ ತೊಗೊಳ್ಳಿ. ಸೊ ಅದೇ ಮೋಸ್ಟ್ಲಿ ಎಲ್ಲದು ಕವರ್ ಆಗುತ್ತೆ ಬಾಡಿ ಫುಲ್ಲು. ನೆಕ್ಸ್ಟು ಮೋಸ್ಟ್ ಇನ್ವೆಸ್ಟೆಡ್ ಪ್ರಾಡಕ್ಟ್ ಅಥವಾ ಜಾಸ್ತಿ ದುಡ್ಡು ಖರ್ಚು ಮಾಡಿ ತೊಗೊಂಡಿರೋ ಪ್ರಾಡಕ್ಟ್ ಅಂದರೆ ಕ್ರಿಬ್ಬು, ಬೇಬಿ ಕ್ರಿಬ್ ಅಂತ ಬರುತ್ತೆ. ಸೊ ಅದನ್ನ ಇಮೇಜಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಬೇಸಿಕಲಿ ಏನು ಇಂಟೆನ್ಷನ್ ಇದ್ದಿದ್ದು ಅಂದರೆ ಇಟ್ ಲುಕ್ಸ್ ಫ್ಯಾನ್ಸಿ ಅಲ್ವಾ. ಸೊ ಒಂಥರ ಇಷ್ಟ, ಓಕೆ ತೊಗೋಬೇಕು, ಆ ಥರದ್ದೆಲ್ಲ ಇಟ್ಕೋಬೇಕು, ಪಾಪನಲ್ಲಿ ಮಲಗಿಸ್ಬೇಕು ಅಂತ. ಸೊ ಕ್ರಿಬ್ ಅಂದರೆ ಇಟ್ಸ್ ನಾಟ್ ಟ್ರೆಡಿಷ್ನಲ್ ಏನು ತೊಟ್ಲು ಬರುತ್ತಲ್ಲ ಆ ಥರ ಅಲ್ಲ ಅದು. ಅದೇ ನಾನು ಇಲ್ಲಿ ಇಮೇಜ್ ಆ್ಯಡ್ ಮಾಡಿದ್ದು ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ಸೊ ಅದೆಂಗೆ ಅಂದರೆ ಮಲ್ಟಿ ಫಂಕ್ಷನಾಲಿಟೀಸ್. ಐ ಥಿಂಕ್ ಕಸ್ಟಮರ್ನವ್ರು ಅಟ್ರ್ಯಾಕ್ಟ್ ಮಾಡೋದು ಹೆಂಗೆ ಅನಿಸುತ್ತೆ, ಎಲ್ಲದಕ್ಕೂ ಮಲ್ಟಿ ಫಂಕ್ಷನಾಲಿಟಿ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ ಮಾಡ್ತಾರೆ ಅವ್ರು ಬೇಸಿಕಲಿ. ಸೊ ಅದೇ ಆಮೇಲೆ ಬೆಡ್ ಸ್ವಲ್ಪ ದೊಡ್ಡವರಾದ್ಮೇಲೆ ಬೆಡ್ಡಾಗೂ ಕನ್ವರ್ಟ್ ಮಾಡ್ಬೋದು, ಅದನ್ನ ಚಿಕ್ಕವರಾದಾಗೂ ಮಲಗಿಸ್ಬೋದು, ಸಿಂಗು ಮಾಡ್ಬೋದು. ಸೊ ಈ ಥರ ಒಂದಷ್ಟು ಫಂಕ್ಷನಾಲಿಟೀಸ್ಗಳನ್ನ ನೋಡಿ ತೊಗೊಂಡಿದ್ದು. ಸೊ ನನ್ನ ಸ್ಟೋರಿ ಹೇಳಬೇಕು ಅಂದರೆ ನಾನು ಪಾಪು 6 ಮಂತ್ಸ್ವರೆಗೂ ನಮ್ಮ ಅಮ್ಮ ಮನೆಗೆ ಹೋಗಿದ್ದು. ಸೊ ಅಲ್ಲಿ 0 to 6 ಮಂತ್ಸು ಮಾಮೂಲಿ ತೊಟ್ಲು ಅಂತ ಬರುತ್ತಲ್ಲ, ಸೊ ಆ ಥರ ತೊಟ್ಲು ತೊಗೊಂಡಿದ್ದು ನಾನು. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಆ ತೊಟ್ಲಲ್ಲೂ ಪಾಪ ಮಲ್ಕೊತಾ ಇರಲಿಲ್ಲ. ಸೊ ಅದು ಬಿಟ್ಟು ಅದಾದಮೇಲೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಮಲ್ಗಿಸೋಣ ಅನ್ನೋ ನನ್ನ ಪ್ಲಾನ್ ಇದ್ದಿದ್ದು. ಬಟ್ ಅದ್ರ ಮೇಲೆ ಮಲ್ಕೊತಾನೆ ಇರಲಿಲ್ಲ ಪಾಪು. ಸೊ ಮಲ್ಕೊಳ್ಳೋಕ್ಕೆ ಯೂಸ್ ಆಗಲಿಲ್ಲ ಅದು. ಸೊ ಅದಾದಮೇಲೆ ನೆಕ್ಸ್ಟು ಸೊ ಓನ್ಲಿ ಸಿಚುವೇಶನ್ ಅಂತ ಯೂಸ್ ಮಾಡಿದ್ದು ಅಂದರೆ ಮೋಸ್ಟ್ಲಿ ನಾನು ಇವಾಗ ವಾಶ್ರೂಮ್ ಹೋಗಬೇಕು ಅಂದರೆ ಸೊ ಪಾಪು ಸ್ವಲ್ಪ ದೊಡ್ಡದಾದ್ಮೇಲೆ ಅಂದರೆ ಒಂದು 6+ ಮಂತ್ಸ್ ಆದಮೇಲೆ ಆವಾಗ ಏನು ಮಾಡ್ತಿದ್ದೆ, ನಾನು ವಾಶ್ರೂಮ್ಗೆ ಎಲ್ಲಾದರೂ ಹೋಗಬೇಕು ಅಂದರೆ ಯಾರು ಇಲ್ಲದೇ ಇರೋವಾಗ ಕ್ರಿಬ್ ಒಳಗಡೆ ಬಿಟ್ಟು ವಾಶ್ರೂಮ್ಗೆ ಹೋಗಿ ಟಕ್ಕಂತ ಬಂದು ಎತ್ಕೋಬೋದು. ಸೊ ಅದೊಂದು ಕಷ್ಟಕ್ಕೆ ಹೆಲ್ಪ್ ಆಗ್ತಿದ್ದಿತ್ತು ನನಗೆ ಹೇಳಬೇಕು ಅಂದರೆ. ಸೊ ಇವಾಗ ಅದು ಬಿಟ್ಟರೆ ಅದಾದಮೇಲೆ ಇವಾಗ ನಾನು ಅಂದ್ಕೊಂಡೆ ಓಕೆ ಅವಿನ ಮಲಗ್ಸೋಕ್ಕೆ ಯೂಸ್ ಮಾಡೋಣ, ಸ್ವಲ್ಪ ಬೆಡ್ ಥರನೂ ಆಗುತ್ತೆ ಅದು, ಸೊ ಯೂಸ್ ಮಾಡೋಣ ಅಂತ. ಬಟ್ ಅದಾದಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ಏನು ಗೊತ್ತಾಗಿದ್ದು ಅಂದರೆ ಪಾಪಗೆ ಒಂದು ಅಟ್ಲೀಸ್ಟ್ ಒಂದು 7 years ಆಗಬೇಕು ಸಪ್ರೇಟಾಗಿ ಮಲಗ್ಸೋಕ್ಕೆ. ಸೊ 6 to 7 years ಆಗಬೇಕು ಸಪ್ರೇಟಾಗಿ ಮಲಗ್ಸೋಕ್ಕೆ ಮಕ್ಕಳನ್ನ. ಸೊ ಅದಕ್ಕೆ ಏನು ಅಂದ್ಕೊಂಡ್ವಿ, ಸಪ್ರೇಟಾಗಿ ಮಲಗ್ಸೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ.
ಸೊ ಸ್ಟಿಲ್ ನಾವು ಏನೇನು ಅಂದ್ಕೊಂಡು ಯೂಸಬಿಲಿಟಿ ಅಂತ ಅಂದ್ಕೊಂಡು ನಾವು ಆ ಕ್ರಿಬ್ನ ಬೈ ಮಾಡಿದ್ವಿ. ಸೊ ಅದು ಯಾವುದು ಯೂಸಬಲ್ ಆಗಿಲ್ಲ ನಮಗೆ ಪ್ರಾಕ್ಟಿಕಲಿ ಹೇಳ್ಬೇಕಂದ್ರೆ. ಸೊ ನೀವೇನಾದರೂ ತೊಗೋಬೇಕಾ ತೊಗೋಬಾರ್ದಾ ಅಂತ ಡಿಲಿಮಾಲಿದ್ದರೆ, ಸೊ ಎಷ್ಟು ಅಮೌಂಟ್ ಆಲ್ಮೋಸ್ಟ್ 25,000 to 30,000 ನಾವು ಪೇ ಮಾಡಿದ್ದು ಆ ಕ್ರಿಬ್ಗೆ. ಸೊ ಅಷ್ಟು ಕೊಟ್ಟು ಕ್ರಿಬ್ ತೊಗೊಂಡು ನನಗೇನು ಅನಿಸುತ್ತೆ ಅಂದರೆ ಅಷ್ಟು ಯೂಸಬಿಲಿಟಿ ಇಲ್ಲ ಅದು. ಸೊ ಆ ಅಮೌಂಟ್ಗೆ ಅಷ್ಟು ಯೂಸ್ ಮಾಡಿಲ್ಲ ನಾವು. ಸೊ ನೀವೇನಾದರೂ ತೊಗೋಬೇಕಾ ತೊಗೋಬಾರ್ದಾ ಅಂತ ಅನ್ಕೊತಿದ್ರೆ ತೊಗೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಜಾಸ್ತಿ ಮನಿ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ನೋಡಿ, ನನಗನ್ಸಿದ್ದು ನನ್ನ ಒಪಿನಿಯನ್ ನನಗೇನು ಅನಿಸುತ್ತೆ ಅದರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಫೈನಲಿ ಯು ಕ್ಯಾನ್ ಆಲ್ವೇಸ್ ಡಿಸೈಡ್ ತೊಗೋಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಿ. ನಿಮ್ಮದು ಯೂಸಬಿಲಿಟಿ ಬೇರೆ ಇರ್ಬೋದು. ಸೊ ಅದ್ರ ಮೇಲೆ ಡಿಸೈಡ್ ಮಾಡಿ ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ಬಟ್ ನನ್ನ ಕೇಳಿದ್ರೆ ಆ 30,000ಗೆ ವರ್ತಾ? ಇಟ್ಸ್ ನಾಟ್ ಅಟ್ ಆಲ್ ವರ್ತ್ ಇಟ್. ಸೊ ಡೋಂಟ್ ಬೈ ಇಟ್. ಸೊ ಅದಾದಮೇಲೆ ನೆಕ್ಸ್ಟು ನಾನೇನು ಮಾಡಿದ್ದೆ ಅಂದರೆ ಒಂದಷ್ಟು ಬಾಟಲ್ಸ್ಗಳು ತೊಗೊಂಡಿದ್ದೆ, ಒಂದಷ್ಟು ಮ್ಯಾನ್ಯುಯಲ್ ಬ್ರೆಸ್ಟ್ ಪಂಪು ಮತ್ತು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪು. ಸೊ ಇದರದ್ದೆಲ್ಲದನ್ನು ಇನ್ವೆಸ್ಟ್ ಮಾಡಿದ್ದೆ. ಬಟ್ ನಾನು ಯೂಸೇ ಮಾಡಿಲ್ಲ ಅದನ್ನ. ಒಂದು ಬಿಕಾಸ್ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೆ. ಸೊ ಅದು ಎಕ್ಸ್ಟ್ರಾಕ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಜಾಸ್ತಿ ಬಂದಿಲ್ಲ ನನಗೆ. ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಅಂದ್ರೂ ನನಗೇನು ಅಷ್ಟೊಂದು ನಾನು ಮ್ಯಾನ್ಯುಯಲ್ ಟ್ರೈ ಮಾಡಿದೆ, ಅದು ನನಗೇನು ಅಷ್ಟೊಂದು ನೀಟಾಗಿ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಆಗ್ತಿರ್ಲಿಲ್ಲ. ಅದಾದಮೇಲೆ ಎಲೆಕ್ಟ್ರಿಕ್ದು ಫಿಲಿಪ್ಸ್ ತೊಗೊಂಡಿದ್ದು ನಾವು ಆ್ಯಕ್ಚುಲಿ. ಸೊ ಅದನ್ನು ಟ್ರೈ ಮಾಡಿದೆ. ಸೊ ಅದರಲ್ಲೂ ನೀಟಾಗಿ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಆಗ್ತಿಲ್ಲ, ಅಷ್ಟೊಂದು ಪ್ರೆಷರ್ ಇರ್ತಿರ್ಲಿಲ್ಲ ಅಂತ ನನಗನ್ನಿಸ್ತು. ಸೊ ನನ್ನ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ನಾನು ಯೂಸ್ ಮಾಡಿ ಕರೆಕ್ಟಾಗಿ ಯೂಸ್ ಮಾಡಿದ್ದೇನಾ ಇಲ್ವಾ ಅಂತ ಗೊತ್ತಿಲ್ಲ. ಬಟ್ ನ್ಯೂ ಬೋರ್ನ್ಸ್ಗೆ ಫೀಡಿಂಗ್ ಬಾಟಲ್ಸ್ ಬರುತ್ತಲ್ಲ ಅದು, ಮತ್ತು ಇದು ಬ್ರೆಸ್ಟ್ ಪಂಪ್ಸು ನೋಡಿ ಐ ಡೋಂಟ್ ಥಿಂಕ್ ಸೊ ಯು ನೀಡ್ ಇಟ್. ಬೇಕಾಗಿಲ್ಲ ಅಂತ ಅನಿಸುತ್ತೆ, ಅಥವಾ ಆಪ್ಷನಲ್ಲಾಗಿ ಇಟ್ಕೊಳ್ಳಿ, ನಿಮ್ಮ ಯೂಸ್ ಕೇಸ್ ಮೇಲೆ ಹೋಗುತ್ತೆ. ಬಟ್ ಐದರ್ ವೇ ಬ್ಲೈಂಡಾಗಂತೂ ತೊಗೊಳಕ್ಕೆ ಹೋಗಬೇಡಿ, ಅಷ್ಟೊಂದು ಯೂಸ್ ಇಲ್ಲ ಅಂತ ನನಗನ್ಸುತ್ತೆ. ಸೊ ನೀವು ಈಚೆ ಎಲ್ಲಾದರೂ ಹೋದ್ರೂ ಅಲ್ಲಿ ಡೈರೆಕ್ಟಾಗಿ ಫೀಡ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಮೇಂಟೈನು ಮಾಡಬೇಕು ಮಿಲ್ಕ್ನ. ಸೊ ಯಾವಾಗೋ ಇಟ್ಟು ಎಲ್ಲೋ ಇಟ್ಟು ಹೆಂಗೋ ಕುಡ್ಸೋಕ್ಕಾಗಲ್ಲ ಪಾಪಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಸೊ ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು ನೀವು ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ. ಸೊ ಅದ್ರ ಬದಲು ನನ್ನ ಸಜೆಷನ್ ಏನು ಅಂದರೆ, ಈ ಥರ ಎಕ್ಸ್ಟ್ರಾಕ್ಟ್ ಮಾಡಿ ಆಪ್ಷನ್ಸ್ಗೆ ಹೋಗೋದು ಬದಲು ಅವಶ್ಯಕತೆ ಇಲ್ಲ ಅಂದರೆ ಲೈಕ್ ಎಕ್ಸ್ಟ್ರೀಮ್, ಲೈಕ್ ಫಾರ್ ಎಕ್ಸಾಂಪಲ್ ಒಬ್ಬರು ಕೆಲಸ ಮಾಡೋಕ್ಕೆ ಹೋಗ್ತಿರ್ತಾರೆ. ಸೊ ಆವಾಗ ಇಟ್ ಮೈಟ್ ಆಪ್ಷನ್ನೇ ಇಲ್ಲ ಅವ್ರಿಗೆ ಮಾಡಲೇಬೇಕು ಅಂದಾಗ ಇಟ್ಸ್ ಓಕೆ. ಬಟ್ ಸೊ ಇಲ್ಲ ಅಂದರೆ ಇದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಅದು ಬೈ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಸೊ ಇನ್ನೊಂದು ಬೇಬಿ ಕ್ಯಾರಿಯರು. ನಾನು ಒನ್ 2 ಟೈಪ್ಸ್ ಬೇಬಿ ಕ್ಯಾರಿಯರ್ಸ್ ತೊಗೊಂಡಿದ್ದೆ. ಬಟ್ ಅನ್ಲೆಸ್ ಇಫ್ ಯು ಆರ್ ನಾಟ್ ಟ್ರಾವೆಲಿಂಗ್, ಅಂದರೆ ನೀವೆಲ್ಲೂ ಟ್ರಾವೆಲ್ ಮಾಡ್ತಿಲ್ಲ ಅಂದರೆ ಬೇಬಿ ಕ್ಯಾರಿಯರ್ ಯೂಸ್ ಆಗೋದಿಲ್ಲ ನನ್ನ ಪ್ರಕಾರ. ಬಿಕಾಸ್ ಸೊ ಪಾಪುನ ಎತ್ಕೊಂಡು ನಾವೆಲ್ಲೂ ಓಡಾಡೋದಿಲ್ಲ ಯೂಶಲಿ, ಅಂದರೆ ಅನ್ಲೆಸ್ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ. ಸೊ ಟ್ರಾವೆಲ್ ಮಾಡಿದ್ರು ಲೈಕ್ ಫಾರ್ ಎಕ್ಸಾಂಪಲ್ ನೀವು 1 ಇಯರಲ್ಲಿ ಅಥವಾ 1 to 2 ಇಯರ್ಸಲ್ಲಿ ಅಂದ್ಕೊಳ್ಳಿ, ನೀವು ಒಂದು ಸಲ ಎಲ್ಲೋ ಹೋಗಿ ಬರ್ಬೋದು. ಸೊ ಆ ಒಂದು ಸಲಕ್ಕೆ ನೀವು ಇನ್ವೆಸ್ಟ್ ಮಾಡಿ ಅಷ್ಟು ದುಡ್ಡು ಕೊಟ್ಟು ತೊಗೋಬೇಕಾ ಕ್ಯಾರಿಯರು ಅಂದರೆ ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ನಾಟ್ ದ್ಯಾಟ್ ಮಚ್ ಯೂಸಬಿಲಿಟಿ. ಅಷ್ಟೊಂದು ಯೂಸಬಿಲಿಟಿ ಇಲ್ಲ ಅನಿಸುತ್ತೆ ಬೇಬಿ ಕ್ಯಾರಿಯರ್ನ ಬೈ ಮಾಡೋದು. ಸೊ ನೀವು ಜಾಸ್ತಿ ಡೈಲಿ ಬೇಸಿಸಲ್ಲಿ ಏನಾದರೂ ಈಚೆ ಓಡಾಡ್ತಿದ್ರೆ ಮಾತ್ರ ಯೂಸ್ ಆಗುತ್ತೆ. ಬಟ್ ಅದೆಲ್ಲ ಯಾವಾಗೋ ಒಂದು ಸಲ ಹೋಗ್ತೀವಿ ಅಂದರೆ ಸೊ ಆರಾಮಾಗಿ ಹಂಗೆ ಕ್ಯಾರಿ ಮಾಡ್ಬೋದು ಪಾಪುನ. ಸೊ ನನ್ನ ಕೇಳಿದ್ರೆ ಬೇಕೇ ಬೇಕಾ ಈ ಬೇಬಿ ಕ್ಯಾರಿಯರ್ ಅಂದರೆ ಬೇಡ ಅಂತ ಅನಿಸುತ್ತೆ. ಸೊ ನೋಡಿ, ನಿಮ್ಮ ಯೂಸಬಿಲಿಟಿ ಮೇಲೆ ನೋಡಿ ಮಾಡಿ. ಬಟ್ ಅದರ್ವೈಸ್ ಇಫ್ ಯು ಆರ್ ನಾಟ್ ಟ್ರಾವೆಲಿಂಗ್ ರೆಗ್ಯುಲರ್ಲಿ ಅಂದರೆ ಬೇಬಿ ಕ್ಯಾರಿಯರ್ ಬೇಕಾಗಿಲ್ಲ ನನ್ನ ಕೇಳಿದ್ರೆ. ಸೊ ನೆಕ್ಸ್ಟ್ ಒಂದು ಬಂದು ಫುಟ್ವೇರ್ಸು. ಮಕ್ಕಳಿಗೆ ಇನ್ನೂ ನಡೆಯೋಕ್ಕೆ ಗೊತ್ತಿರಲ್ಲ, ಆಗಲೇ ಎಷ್ಟೊಂದು ಡಿಫ್ರೆಂಟ್ ಫುಟ್ವೇರ್ಸ್ ಎಲ್ಲ ಹಾಕ್ತಿರ್ತಾರೆ. ಬೇರೆ ಬೇರೆ ಥರ ಚಪ್ಪಲಿ ಎಲ್ಲ ತೆಗೆದು ಹಾಕ್ತಿರ್ತಾರೆ, ಶೂಸು ಚಪ್ಪಲಿಗಳು ಅಂತ ಹಾಕ್ತಿರ್ತಾರೆ. ಸೊ ಬೇಕಾಗಿಲ್ಲ, ಮಕ್ಕಳು ಇನ್ನೂ ನಡೆಯೋದೇ ಕಲ್ತಿರಲ್ಲ. ಸೊ ಅಲ್ಲಿವರೆಗೂ ನೀವು ಸಾಕ್ಸ್ ಹಾಕ್ಬೋದು ಬೇಕು ಅಂದರೆ, ಇಲ್ಲಾಂದರೆ ನಾವು ಹೇಳ್ದಂಗೆ ಒಂಜೀಸ್ ಹಾಕಿ ಸಾಕು. ಸೊ ಅದ್ರ ಬಿಟ್ಟು ನೀವು ಎಕ್ಸ್ಟ್ರಾ ಫುಟ್ವೇರ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಎಲ್ಲ ಫುಟ್ವೇರ್ಸ್ಗಳನ್ನ ಬೈ ಮಾಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಮಕ್ಕಳು ಓಡಾಡಂಗೆ ಆಗೋವರೆಗೂ ಫುಟ್ವೇರ್ನ ತೊಗೊಳಕ್ಕೆ ಹೋಗಬೇಡಿ, ಅದನ್ನ ಬೈ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಒಂದು ಬಂದು ಬೇಬಿ ಯುಟಿನ್ಸಿಲ್ಸ್, ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಿರೋ ಕಿಚನ್ ವಸ್ತುಗಳು. ಅಂದರೆ ಪ್ಲೇಟ್ಸು, ಗ್ಲಾಸಸ್ಸು, ಅಥವಾ ಕುಕ್ ಮಾಡೋಕ್ಕೆ, ಸರ್ವ್ ಮಾಡೋಕ್ಕೆ, ಪ್ಯಾಕ್ ಮಾಡೋಕ್ಕೆ. ಸೊ ಈ ಥರ ಎಷ್ಟೊಂದು ಅಟ್ರಾಕ್ಟಿವ್ ಡಿಫ್ರೆಂಟ್ ವಸ್ತುಗಳು ಇದೆ ಮಾರ್ಕೆಟಿಂಗಲ್ಲಿ. ಸೊ ಅದೆಲ್ಲ ನೋಡಿದ್ರೆ ಓಕೆ, ನಾನು ತೊಗೋಬೇಕು, ಇದು ತೊಗೋಬೇಕು, ಅದು ತೊಗೋಬೇಕಂತ ಅನಿಸುತ್ತೆ. ಬಟ್ ನನ್ನ ಕೇಳಿದ್ರೆ ಯೂಸ್ ಆಗೋದೇ ಇಲ್ಲ.
ಸೊ ನಾನು ಯಾವ್ದ್ಯಾವ್ದು ತೊಗೊಂಡಿದ್ದೆ ಅಂದರೆ ಸೆಟ್ ತೊಗೊಂಡಿದ್ದೆ ಒಂದು, ಅದೆಲ್ಲ ತುಂಬ ಕಾಸ್ಟ್ಲಿನೂ ಕೂಡ. ಇಟ್ಸ್ ನಾಟ್ ಲೈಕ್ ಸ್ವಲ್ಪ ಕಡಿಮೆ ದುಡ್ಡಿಗಿದೆ ಅನ್ನಂಗಿಲ್ಲ. ನೀವು ಚೆನ್ನಾಗಿರೋ ಕ್ವಾಲಿಟೀಸ್ ಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತದು. ಸೊ ಸ್ಪೂನ್ಗಳು ತೊಗೊಂಡಿದ್ವಿ, ಸ್ಪೂನು ಸೆಟ್ಟು, ಆಮೇಲೆ ಅದೇ ರಬ್ಬರ್ ಹಾಕಿ ಅಂದರೆ ಚೇರ್ಗೆ ಅಂಟ್ಕೊಂಡಿರುತ್ತಲ್ಲ, ನೀವು ಕಿತ್ತರೂ ಬರಲ್ಲ ಆ ಥರ ಗ್ಲಾಸ್ಗಳು, ಆ ಥರ ಪ್ಲೇಟ್ಗಳು, ಈ ಥರ ತುಂಬ ಬೇರೆ ಬೇರೆ ವೆರೈಟಿ ಮೇಲೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ನಾನು. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ಬೇಕು ಅಂದರೆ ನಿಮಗೆ ಬೇಕಾಗಿಲ್ಲ ಅವೆಲ್ಲದು. ಓನ್ಲಿ ಬೇಕಾಗಿರೋದೇನು ಅಂದರೆ ಪ್ರಾಪರ್ ವಾಟರ್ ಬಾಟಲು, ಒಂದು ಚೆನ್ನಾಗಿರೋ ವಾಟರ್ ಬಾಟ್ಲುವೇನು ಇನ್ವೆಸ್ಟ್ ಮಾಡಿ, ಅದೊಂದೇ. ಅದಾದಮೇಲೆ ನೆಕ್ಸ್ಟು ಒಂದು ಗ್ಲಾಸ್ ಬರುತ್ತೆ, ಏನು ಸ್ಟ್ರಾ ಇರೋಂಥ ಗ್ಲಾಸ್ ಬರುತ್ತಲ್ಲ ಅದನ್ನು ತೊಗೊಳ್ಳಿ. ಅದಾದಮೇಲೆ ಕಟ್ಲಲ್ಲಿಸ್ ತೊಗೊಳ್ಳಿ, ಸ್ವಲ್ಪ ಚಿಕ್ಕ ಸ್ಪೂನು ಮತ್ತು ಇದು ಬರುತ್ತಲ್ಲ ಆ ಥರ ಸ್ಟೀಲ್ದೊಂದು ತೊಗೊಳ್ಳಿ. ಸೊ ಅಷ್ಟೇ ಸಾಕು, ಇನ್ನೇನು ತೊಗೊಳಕ್ಕೆ ಹೋಗ್ಬೇಡಿ, ಇನ್ನೇನು ಬೇಕಾಗೇ ಇಲ್ಲ. ನೀವು ಹೇಳಬೇಕು ಅಂದರೆ ನಾರ್ಮಲಾಗಿ ನಾವೇನು ಯೂಸ್ ಮಾಡ್ತೀವಿ ಅದೇ ವಸ್ತುಗಳನ್ನ ಯೂಸ್ ಮಾಡಿ ಪಾಪಗೆ ಫೀಡ್ ಮಾಡ್ಬೋದು. ನಾರ್ಮಲ್ ತಟ್ಟೆ, ಪ್ಲೇಟು, ಬೌಲು ಎಲ್ಲ ಅವೇ ಸಾಕು. ಸೊ ಎಕ್ಸ್ಟ್ರಾ ಇವೆಲ್ಲ ಇನ್ವೆಸ್ಟ್ ಮಾಡಿ ಬೈ ಮಾಡಿ ಇಟ್ಸ್ ನಾಟ್ ಅಟ್ ಆಲ್ ಯೂಸ್ಫುಲ್ ಅಂತ ನನಗನ್ಸುತ್ತೆ. ಸೊ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಅದೇ ದುಡ್ಡನ್ನ ತೊಗೊಳಕ್ಕೆ ಬೇರೆ ಇನ್ನೇನಾದ್ರು ತೊಗೋಬೋದು ಯೂಸ್ಫುಲ್ ಆಗಿರೋದು. ಸೊ ನೆಕ್ಸ್ಟ್ ಇನ್ನೊಂದು ಬೇಬಿ ವಾಕರ್ಸು. ಸೊ ಇದನ್ನು ಅಷ್ಟೇ ನನಗೆ ಅಷ್ಟೊಂದು ಯೂಸ್ ಆಗಿಲ್ಲ. ಸೊ ಇಲ್ಲಿ ನೀಟಾಗಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ. ಇದನ್ನ ನಾನು ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನ ನಾನು ಬೈ ಮಾಡಿಲ್ಲ, ಬಿಕಾಸ್ ನಾನು ಇದನ್ನ ಮುಂಚೆನೆ ರಿಸರ್ಚ್ ಮಾಡಿದ್ದೆ ಬೈ ಮಾಡ್ಬೇಕಾ ಬೇಡವಾ ಅಂತ. ಬಟ್ ಏನಕ್ಕೆ ಯೂಶಲಿ ನಾವು ಬೈ ಮಾಡ್ಬೇಕು ಇದನ್ನ ಅಂತ ಅನ್ಕೊಂತೀವಿ ಅಂದ್ರೆ, ಸೊ ಮಕ್ಳು ಬೇಗ ನಡೆಯೋದ್ ಕಲ್ತ್ಕೊಂತಾರೆ ಅಂತ ಒಂದು ರಾಂಗ್ ಅಸಂಪ್ಷನ್ ಇದೆ ಇದ್ರ ಬಗ್ಗೆ. ಸೊ ಆ ತರ ಅನ್ಕೊಂಡು ಇದನ್ನ ಬೈ ಮಾಡ್ತೀವಿ ಯೂಶಲಿ. ಬಟ್ ಆಕ್ಚುಲಿ ಉಲ್ಟಾ, ಅದು ಮಕ್ಳು ಡೆವಲಪ್ಮೆಂಟ್, ಅದು ನಡೆಯೋದ್ ಏನ್ ಡೆವಲಪ್ಮೆಂಟ್ ಇರುತ್ತೆ ಅದು ಡಿಲೇ ಆಗುತ್ತೆ ಇದನ್ನ ಬೇಬಿ ವಾಕರ್ಸ್ ಯೂಸ್ ಮಾಡಿದ್ರೆ. ಬಿಕಾಸ್ ಮಕ್ಳು ಡಿಪೆಂಡ್ ಆಗಿ ನಡೆಯೋದ್ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸೊ ಇಂಡಿವಿಜುವಲ್ ಆಗಿ ನಡೆಯೋದ್ನ ಕಲ್ತ್ಕೊಳಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇದ್ರಿ. ಸೊ ಬೇಬಿ ವಾಕರ್ನ ಯೂಸ್ ಮಾಡಿ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ. ಸೊ ಅದಕ್ಕೆ ಇದನ್ನ ರೆಕಮೆಂಡ್ ಮಾಡಲ್ಲ ಡಾಕ್ಟರ್ಸ್ ಅಷ್ಟೇನೆ, ತಗೊಂಬೇಡಿ ಅಂತಾನೆ ಹೇಳೋದು. ಇದ್ರ ಬಗ್ಗೆ ನಾನು ಬೇರೆ ಇನ್ನೊಂದನ್ನ ಟ್ರೈ ಮಾಡಿದೆ, 3 wheeled ಬರುತ್ತೆ. ಸೊ ನಾವು ಚನ್ನಪಟ್ಟಣ ಕಡೆ ಎಲ್ಲ ಅದು ಫೇಮಸ್. ಸೊ ಅದರದ್ದು ವಿಡಿಯೋ ಇಲ್ಲಿ ಹಾಕ್ತೀನಿ, ಆಡ್ ಮಾಡ್ತೀನಿ, ನೋಡಿ. ಬಾ ಅಮ್ಮನ ಹತ್ರ, ಬಾ ಅಮ್ಮ ಹತ್ರ, ಬಾ ಬಾ. ಸೊ ಆಕ್ಚುಲಿ ಬೇಬಿ ವಾಕರ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಇದನ್ನ ತಗೊಳ್ಳಿ. ಸೊ ಇದು ಆಕ್ಚುಲಿ ಹೆಲ್ಪ್ ಆಗುತ್ತೆ ಬೇಬಿ ವಾಕ್ ಮಾಡೋದಕ್ಕೆ, ಬೇಬಿಗೆ ಬೇಗ ನಡೆಯೋದ್ ಕಲಿಯಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಅದ್ರ ಬದಲು ಇದನ್ನ ಆರ್ಡರ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದೇನು ಅಂದರೆ ಸಾಫ್ಟ್ ಟಾಯ್ಸು. ನಂಗೆ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ವಿಷಯಗಳನ್ನ ಹೇಳ್ತಿದ್ದೀನಿ. ಅಂದರೆ ಒಂದ್ಸಲ ಯುಟೆನ್ಸಿಲ್ಸ್ ಹೇಳ್ತೀನಿ, ಇನ್ನೊಂದ್ಸಲ ಗೇರ್ಸ್ ಹೇಳ್ತೀನಿ, ಇನ್ನೊಂದ್ಸಲ ಇವಾಗ ಟಾಯ್ಸ್ ಹೇಳ್ತಾ ಇದ್ದೀನಿ ಅಂತ ಅನ್ಕೊಬೇಡಿ. ಬಟ್ ನನಗೆ ಟಾಪಲ್ಲಿ ನೆನಪಾಗಿರೋಂಥವನ್ನ ನಾನು ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಅದು ಸಾಫ್ಟ್ ಟಾಯ್ಸು. ನನಗೆ ಸಾಫ್ಟ್ ಟಾಯ್ಸ್ದು ಪಾಯಿಂಟೇ ಅರ್ಥ ಆಗಲ್ಲ ಗುರು. ಲೈಕ್ ಏನಕ್ಕೆ ನಿಜವಾಗ್ಲೂ ಏನಕ್ಕೆ ಬೇಕು ಸಾಫ್ಟ್ ಟಾಯ್ಸು ಅಂತಲೇ ನನಗೆ ಇನ್ನೂ ಥಿಯರಿ ಗೊತ್ತಾಗಿಲ್ಲ, ಬ್ಯಾಕ್ಗ್ರೌಂಡು. ಬಟ್ ಅಫ್ಕೋರ್ಸ್ ಇದು ಇಮಿಟೇಷನ್ ಥರ ಅಲ್ವಾ. ಲೈಕ್ ಫಾರ್ ಎಕ್ಸಾಂಪಲ್ ಎಲಿಫೆಂಟ್ದು ಸಾಫ್ಟ್ ಟಾಯ್ಸ್ ಇರುತ್ತೆ, ಅದನ್ನೆಲ್ಲ ತೋರಿಸಿ ಇದು ಎಲಿಫೆಂಟು, ಇದು ಹಿಂಗಿರುತ್ತೆ ಎಲಿಫೆಂಟು ಅಂತ ಪಾಪು ಎಕ್ಸ್ಪ್ಲೇನ್ ಮಾಡುವುದು. ಅಥವಾ ಪಾಪು ಜೊತೆಲಿ ಇಟ್ಕೊಂಡು ತಪ್ಕೊಳ್ಳೋಕ್ಕೆ, ಮಲ್ಕೊಳ್ಳೋಕ್ಕೆ ಅದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಸಾಫ್ಟ್ ಟಾಯ್ಸ್ ಯೂಶಲಿ ನಾನು ಅರ್ಥ ಮಾಡ್ಕೊಂಡಿರೋದು ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಬಟ್ ಸೊ ನನ್ನ ಪಾಪು ಯೂಸೇ ಮಾಡಿಲ್ಲ ಅವನು, ಅಂದರೆ ನನ್ನ ಮಗ ಅವನು ಯೂಸೇ ಮಾಡಿಲ್ಲ ಇದು ಯಾವುದಕ್ಕೂ. ಸೊ ಅವನು ಟಾಯ್ಸ್ಗಳನ್ನ ಇಟ್ಕೊಂಡು ಮಲ್ಕೊಳ್ಳೋದಿಲ್ಲ, ಅಥವಾ ಟಾಯ್ಸು ಲೈಕ್ ತೊಗೊಬಂದು 1 ದಿನ 2 ದಿನ ಅದ್ರ ಜೊತೆ ಆಟನೂ ಆಡಲ್ಲ. ಸೊ ನಾವೇ ತೋರಿಸ್ಬೇಕು, ನಾವೇ ಆಟ ಆಡಬೇಕು ಸಾಫ್ಟ್ ಟಾಯ್ಸ್ಗಳ ಜೊತೆ. ಸೊ ನನಗನ್ಸುತ್ತೆ ಓಕೆ, ನಿಮ್ಮ ಸಾಫ್ಟ್ ಟಾಯ್ಸ್ ಬೇಕು ಅಂದ್ರೂ 1-2 ಮೇಲೆ ಇನ್ವೆಸ್ಟ್ ಮಾಡಿ, ಅಥವಾ 1-2 ತೊಗೊಳ್ಳಿ ಚೆನ್ನಾಗಿರೋದು. ಅದು ಬಿಟ್ಟು ನನಗಿವಾಗ ನಂಗೆ ಗೊತ್ತಿಲ್ದೇನೇನೋ ಒಂದಷ್ಟು ಸಾಫ್ಟ್ ಟಾಯ್ಸ್ ಆಗಿಬಿಟ್ಟಿದೆ ಮನೆ ತುಂಬ. ಬರೀ ಸಾಫ್ಟ್ ಟಾಯ್ಸ್ ಎಲ್ಲಿ ನೋಡಿದ್ರು ಅಲ್ಲಿ ಬಿದ್ದು ಒದಾಡ್ತಾ ಇರುತ್ತೆ. ಸೊ ಅಷ್ಟೊಂದೆಲ್ಲ ಬೇಕಾಗಿಲ್ಲ. ಸೊ ಇವಾಗ ನಾನು ಅದೇ ಕಲ್ತ್ಕೊಂಡಿರೋದು. ಸೊ ಈಗ ನನ್ನ ಸೆಕೆಂಡ್ ಪಾಪಗಂತ ನಾನು ಯಾವುದು ಸಾಫ್ಟ್ ಟಾಯ್ಸು ತೊಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಜಾಸ್ತಿ ಸಾಫ್ಟ್ ಟಾಯ್ಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಅಷ್ಟು ಯೂಸಬಲ್ ಇಲ್ಲ ಅದು.
ಅಥವಾ ಎಲ್ಲೋ ಒಂದು ಕಡೆ ಬಿದ್ದಿರುತ್ತೆ, ಡೆಕೋರೇಷನ್ ಆಗಿರುತ್ತೆ ಅಷ್ಟೇ. ಸೊ ಅದು ಮನೆ ತುಂಬ ಸುಮ್ಮನೆ ಎಲ್ಲೆಲ್ಲೋ ಬಿದ್ದು ಅದು ಆಡ್ತಾ ಇರ್ತವೆ ಅವನ್ನೆಲ್ಲ. ಸೊ ಅದು ತೆಗ್ದಿಡೋದು ಮತ್ತು ಎತ್ತಿಡೋದು ಅದೇ ಒಂದು ದೊಡ್ಡ ಕೆಲಸ. ಕ್ಲೀನ್ ಮಾಡಿ ಇಡಬೇಕು. ಸೊ ಬಿಕಾಸ್ ಯಾವಾಗಾದ್ರೂ ಒಂದು ಸಲ ಕೈ ಹಾಕಿದ್ರೆ ಅದು ಕ್ಲೀನಾಗಿರಬೇಕು ಸಾಫ್ಟ್ ಟಾಯ್ಸು. ಸೊ ತೊಗೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಅಥವಾ ಜಾಸ್ತಿ ಸಾಫ್ಟ್ ಟಾಯ್ಸ್ನ ಕಲೆಕ್ಷನ್ನ ಇಟ್ಕೊಳಕ್ಕೆ ಹೋಗಬೇಡಿ. 1-2 ತೊಗೊಳ್ಳಿ ಸಾಕು, ಅಷ್ಟೇ, ಸ್ಟಾಪ್ ಮಾಡಿ ಸಾಕು. ಮತ್ತೆ ಬೈ ಮಾಡೋಕೆ ಹೋಗಬೇಡಿ ಬೇರೆ ಬೇರೆ ಸಾಫ್ಟ್ ಟಾಯ್ಸ್ಗಳನ್ನ. ಸೊ ಇದಿಷ್ಟು ನನಗೆ ಗೊತ್ತಿರೋ ಒಂದಷ್ಟು ವಸ್ತುಗಳು ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಒಂದಷ್ಟು ವಸ್ತುಗಳು ಏನೇನು ಗೊತ್ತೋ ಅದನ್ನೇ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಂದುವರೆಗೂ ವಿಡಿಯೋ ನೋಡಿದ್ದಕ್ಕೆ. ಲವ್ ಯು, ಬಾಯ್.